ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಪವನ್ ಸುನಿ ಲೈಫ್ ಸ್ಟೈಲ್ಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ರಾಣಿ ಸೀರಿಯಲ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತಿಗೆ 4 ಡೇಸ್ ಆಯಿತು ನಾನು ವಿಡಿಯೋನ ಹಾಕಿರಲಿಲ್ಲ. ಯಾಕೆಂದರೆ ಸ್ವಲ್ಪ ಹುಷಾರಿರಲಿಲ್ಲ, ನನಗೆ ವಾಯ್ಸ್ ಅಂತೂ ಮಾತಾಡೋಕ್ಕೆ ಆಗ್ತಾ ಇರಲಿಲ್ಲ. ಸೊ ಗಂಟಲು ತುಂಬಾ ಕಟ್ಕೋತಾ ಇತ್ತು. ಸೊ ಹಾಗಾಗಿ ನಾನು ವಿಡಿಯೋನ ಹಾಕಿರಲಿಲ್ಲ. ಯಾರು ಕೂಡ ಬೇಜಾರು ಮಾಡ್ಕೊಬೇಡಿ. ಸೊ ಇವತ್ತಿನಿಂದ ಕಂಟಿನ್ಯೂಸ್ ಆಗಿ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ತುಂಬಾ ಚೆನ್ನಾಗಿರುತ್ತೆ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಕೊನೆವರೆಗೆ ನೋಡಿ ಅಂತ ಹೇಳ್ತಾ ಬನ್ನಿ ಈಗ ಶುರು ಮಾಡೋಣ. ಇನ್ನು ಜೈಲಲ್ಲಿ ರಾಣಿ ಅವರಮ್ಮ ಕಾವೇರಿ ಅಡುಗೆನ ಮಾಡ್ತಾ ಇರ್ತಾಳೆ. ಇನ್ನು ಜೈಲಲ್ಲೆಲ್ಲ ಅವರೇ ಅಡುಗೆ ಮಾಡ್ಕೊಳ್ಳೋ ರೂಲ್ಸ್ ಅಂತ ಅನಿಸುತ್ತೆ. ಸೊ ಇನ್ನೇನು ಇಲ್ಲಿ ಒಬ್ಬರು ಯಾರೋ ಒಬ್ಬರು ಅಲ್ಲಿ ನೋಡ್ಕೋತಾರಲ್ವ, ಅವ್ರ ಅಧಿಕಾರಿ ಬಂದ್ಬಿಟ್ಟು ಏನು ಪ್ರಾಬ್ಲಮ್ ಇಲ್ವಾ ಕಾವೇರಿ, ನೀನು ಹುಷಾರಾಗಿದೆಯಲ್ವಾ ಅಂತೇಳಿ ಕೇಳ್ತಾರೆ. ಇನ್ನೊಬ್ಬರು ಬಂದು ಕಾವೇರಿನ ಸಮಾಧಾನ ಮಾಡ್ತಾರೆ. ಯಾಕೆಂದರೆ ಅವಳು ತುಂಬ ಫೀಲಿಂಗಲ್ಲಿದ್ದಾಳೆ ಆ್ಯಕ್ಚುಲಿ. ಸೊ ಇಲ್ಲಿ ಒಂದು ಕಡೆನ ಚಂದು ರಾಣಿನ ಸ್ಕೂಲಿಗೆ ಕರ್ಕೊಬಂದಿರ್ತಾನೆ. ಅಂದರೆ ಕದ್ದು ಮುಚ್ಚಿ ಅವಳ ಸ್ಕೂಲ್ ತೋರಿಸ್ಬೇಕು ಅಂತಲೇ ಸಂಡೇ ನೋಡಿಕೊಂಡು ಕಾಂಪೌಂಡ್ನ ಎಗರ್ಬಿಟ್ಟು ಒಳಗಡೆ ಬಂದಿರ್ತಾರೆ. ಸೊ ಒಂದೊಂದೇ ಪ್ಲೇಸಸ್ ಎಲ್ಲ ನೋಡಿಕೊಂಡು ಬರ್ತಾ ಇರಬೇಕಾದಾಗ ಅಲ್ಲಿ ಪ್ರಿನ್ಸಿಪಲ್ ರೂಮ್ ಇರುತ್ತೆ. ಅದನ್ನು ಇದು ಹುಲಿ ರೂಮು ಅಂತ ಹೇಳಿದಾಗ ಹುಲಿ ಇದೆಯಾ ಇಲ್ಲಿ ಅಂತ ಹೇಳ್ಬಿಟ್ಟು ಅವಳು ಅದ್ರೊಳಗಡೆ ಬಾಗಿಲು ತೆಗೆದು ಹೋಗೋಣ ಅಂತೇಳಿ ಹೋಗ್ತಾ ಇರ್ತಾಳೆ. ಚಂದು ಮಾತಾಡ್ಕೊಂಡು ಬರಬೇಕಾದಾಗ ಹುಲಿ ಅನ್ನೋದು ನಾವು ಪ್ರಿನ್ಸಿಪಲ್ಲ ಅಂತ ಹೇಳ್ಬಿಟ್ಟು ವಾಪಸ್ ಬಂದಾಗ ಅವಳು ಆಲ್ರೆಡಿ ಹೋಗಿ ಆ ಪ್ರಿನ್ಸಿಪಲ್ ಕೂತಿರ್ತಾರಲ್ಲ ಚೇರ್ ಮೇಲೆ ಕೂತ್ಕೊಂಡು ಇದು ಮಾಡ್ತಾ ಇರ್ತಾಳೆ. ಇಲ್ಲೊಂದು ಕಡೆ ಇನ್ನು ಬಾಲ ಇದ್ಕೊಂಡು ಫೈನಲ್ಲಿ ಒಂದು ಅಮೌಂಟ್ನ ಎಲ್ಲ ಕಲೆಕ್ಟ್ ಮಾಡ್ತಾ ಇರ್ತಾನಲ್ವ. ಎಲ್ಲ ವರದಾ ಕೊಟ್ಟಿರೋ ಅಮೌಂಟುಗಳೆಲ್ಲ ಸಾಲ ಕೊಟ್ಟಿರೋದನ್ನೆಲ್ಲ ವಸೂಲು ಮಾಡೋದು ಬಾಲನೇ ಆಗಿರ್ತಾನೆ. ಒಂದು ಬಟ್ಟೆ ಅಂಗಡಿಗೆ ಒಬ್ಬರನ್ನ ಹುಡಿಕೊಂಡು ಬಂದಿರ್ತಾನೆ. ಅವನು ಡೋರ್ ಹೇಳ್ಕೊಂಡು ಒಳಗಡೆ ಇರ್ತಾನೆ. ಸೊ ಹಾಗಾಗಿ ಇನ್ನು ಫೈನಲಿ ಅವನು ಸಿಗಬೀಳ್ತಾನೆ. ಡೋರ್ನ ಅವ್ರು ಹೋದ್ರು ಅಂತೇಳಿ ಎತ್ಬಿಡ್ತಾನೆ. ಬಾಲನ ಕೈಲಿ ಸಿಗಾಕೊಳ್ತಾನೆ. ಏನೋ ನಾನಿಲ್ಲ ಹೋಗ್ಬಿಟ್ಟಿದ್ದೀನಿ ಅಂತೇಳಿ ಡೋರ್ನ ಎತ್ಕೊಂಡು ಒಳಗಡೆನೇ ಇದ್ಕೊಂಡು ನಾಟಕ ಆಡ್ತೀಯಾ? ಅಲ್ಲ, ಕೊಡೋ ದುಡ್ಡು ತಿಂಗಳ ಬಡ್ಡಿ ಕೊಟ್ಟರೆ ಯಾಕೆ ಈ ರೀತಿ ಬಂದು ನಿಂತ್ಕೊಳ್ತೀವಿ ನಾವು? ಯಾಕೆ ಈ ಥರ ಎಲ್ಲ ಮಾಡ್ತೀಯಾ? ಫಸ್ಟ್ ಹೋಗಿ ಅಮೌಂಟ್ ತೊಗೊಂಡು ಬಾ. ವರದಣ್ಣ ನನಗೆ ಒಪ್ಸಿದ್ದಾನೆ, ಅಮೌಂಟ್ನ ನಾನು ಕಲೆಕ್ಟ್ ಮಾಡಿ ತೊಗೊಂಡೋಗಿ ಕೊಡಲೇಬೇಕು ಅಂತ ಹೇಳ್ಬಿಟ್ಟು ಬಾಲ ತುಂಬ ಸ್ಟಿಕ್ಕಾಗಿ ಹೇಳ್ತಾನೆ. ಸರಿ ಆಯಿತು ಅಂತೇಳಿ ಅವನು ಕೂಡ ಒಳಗಡೆ ಹೋಗ್ತಾನೆ ಅಮೌಂಟ್ ತರೋಣ ಅಂತೇಳ್ಬಿಟ್ಟು. ಅಮೌಂಟ್ ತರೋಣ ಅಂತ ಹೊರಗಡೆ ಹೋಗಿ ಸುಮ್ಮನೆ ಹಿಂಗೆ ತೋರಿಸಿ ಅಮೌಂಟ್ನ ಎಸ್ಕೇಪ್ ಆಗಿಬಿಡ್ತಾನೆ ಅವನು. ಎಸ್ಕೇಪ್ ಆದ ತಕ್ಷಣ ಓಡೋಗ್ತಾ ಇರ್ತಾನೆ ಬಾಲ ಹುಡಿಕೊಂಡು. ಇನ್ನು ಫೈನಲಿ ಇಲ್ಲಿ ರಾಣಿ ಬೇರೆ ಸೈಬರಲ್ಲಿ ಕೂತ್ಕೊಂಡಿರ್ತಾಳೆ, ಪ್ರಿನ್ಸಿಪಲ್ ರೂಮಲ್ಲಿ ಕೂತಿರ್ತಾಳೆ. ಬಾರೇ ಇದ್ದು ಯಾಕೆ ಈ ಥರ ಮಾಡ್ತೀಯಾ? ಇಲ್ಲಿ ಇದು ಹುಲಿದ ಕಡೆ, ನಾವು ಹುಲಿ ಅಂತ ಹೆಸರಿಟ್ಟಿದ್ದೀವಿ. ಅವ್ರೇನು ಗೊತ್ತಾ, ತುಂಬ ಸ್ಟ್ರಾಂಗು ಪ್ರಿನ್ಸಿಪಲ್ ಸರು. ಸೊ ಹಾಗಾಗಿ ಈ ಥರ ಎಲ್ಲ ಹೆಸರಿಟ್ಟಿದ್ದೀವಿ ಅಂತ ಅಂದಾಗ ಏನಾದರೂ ಪರವಾಗಿಲ್ಲ, ಇಲ್ಲಿ ಹುಲಿ ಏನಿಲ್ವಲ್ಲ, ಮನುಷ್ಯರು ಇರೋದು ಅಂತ ಹೇಳಿದಾಗ ಚಂದು ಒಂದು ವಿಷಯ ಗೊತ್ತಾ, ಈ ಥರ ಮೈಕ್ ಇರುತ್ತಲ್ವ ನಮ್ಮ ಜೈಲಲ್ಲಿ ಕೂಡ ಮೇಡಮ್ ಹತ್ರ ಇರ್ತಿತ್ತು. ಅಂದರೆ ಅವ್ರು ಎಲ್ಲಿ ಕೂತ್ಕೊಂಡಿದ್ರೆ ಅಲ್ಲೇ ಮಾತಾಡಿದ್ರೆ ಎಲ್ಲ ಕಡೆನೂ ಸ್ಪ್ರೆಡ್ ಆಗ್ತಿತ್ತು ವಾಯ್ಸು ಅಂತ ಹೇಳ್ಬಿಟ್ಟು ಹೇಳಿದಾಗ ಫೈನಲಿ ಚಂದು ಕೂಡ ಅದನ್ನೇ ಹೇಳ್ತಾನೆ. ಇನ್ನು ಇಲ್ಲಿ ಒಂದು ಕಡೆ ಬಾಲ ಓಡೋಡ್ಸ್ಕೊಂಡು ಬರ್ತಾ ಇರ್ತಾನಲ್ಲ ರೌಡಿ, ಓಡೋಡ್ಸ್ಕೊಂಡು ಬರಬೇಕಾದಾಗ ಸೀದಾ ಸ್ಕೂಲ್ ಕಾಂಪೌಂಡ್ ಒಳಗಡೆ ಬಂದುಬಿಡ್ತಾರೆ. ಕೊನೆವರೆಗೂ ನೋಡಿ ತುಂಬಾ ಚೆನ್ನಾಗಿದೆ ಇವತ್ತು. ಏಕೆಂದರೆ ಮಗಳು ಕೂಡ ಅಲ್ಲೇ ಇದ್ದಾಳೆ. ಅವನು ಕೂಡ ಸ್ಕೂಲು ಕಾಂಪೌಂಡ್ ಒಳಗಡೆ ಬಂದಾಯಿತು. ಇನ್ನು ಫೈನಲಿ ಅವ್ನು ಹೋಗ್ತಾ ಇರ್ತಾನೆ, ಇವ್ರು ಓಡೋಡ್ಸ್ಕೊಂಡು ಹೋಗ್ತಲೇ ಇರ್ತಾರೆ. ಅವ್ನು ಸಿಗ್ತಾನೆ ಇರಲ್ಲ ರೌಡಿ. ಇನ್ನು ಇಲ್ಲಿ ಒಂದು ಕಡೆ ಚಂದು ನಿನಗೇನಾದರೂ ಅನಿಸಿದರೆ ಇದ್ರ ಜೊತೆ ಮಾತಾಡ್ಬೋದು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾನೆ ರಾಣಿಗೆ. ಚಂದು ಇದ್ಕೊಂಡು ಇದನ್ನ ಯಾವತ್ತೂ ಮುಟ್ಕೊಂಡೇ ಇಲ್ಲ ಕಣ್ರಾಣಿ ನಾನು ಅಂತ ಹೇಳ್ಬಿಟ್ಟು ಚಂದು ಹೇಳ್ತಾ ಇರ್ತಾನೆ ಮೈಕ್ನ. ಹಾಗಾದ್ರೆ ಈಗ ಮುಟ್ಕೋಬೋದಲ್ವಾ? ಇಲ್ಲ ಪ್ರಿನ್ಸಿಪಲ್ ಸರು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾನೆ. ಸರಿ ಆಯಿತು ಹಾಗಾದರೆ ಅಂತ ಏನಾದರೂ ಒಂದು ಮಾತಾಡ್ತಾನೆ ಚಂದು. ಮತ್ತು ಇನ್ನು ನೀನೇನಾದರೂ ಮಾತಾಡು ಅಂತ ಹೇಳ್ಬಿಟ್ರೆ ರಾಣಿ ಏನು ಮಾಡಿಬಿಡ್ತಾಳೆ, ಬಟನ್ನ ಒತ್ತಿಬಿಟ್ಟು ಅವಳು ಮಾತಾಡೋಕ್ಕೆ ಶುರು ಮಾಡ್ತಾಳೆ. ಚಂದು ಮಾತಾಡಿದಾಗ ಬಟನ್ ಓಪನ್ ಇರಲಿಲ್ಲ, ಬಟ್ ಇವಳು ಮಾತಾಡಿದಾಗ ಬಟನ್ ಆನ್ ಮಾಡೇ ಮಾತಾಡ್ತಾ ಇರ್ತಾಳೆ. ಅಪ್ಪ ಅಂತ ಕರೆದು ಬಿಡ್ತಾಳೆ ಫಸ್ಟು. ಅಪ್ಪ ನೀವು ಎಲ್ಲಿದ್ದೀರ, ಬನ್ನಿ ನಮ್ಮಮ್ಮನ ಕರ್ಕೊಂಡು ಬರೋಣ, ನಾವು 3 ಜನನೂ ಚೆನ್ನಾಗಿರೋಣ ಅಂತ ಹೇಳ್ಬಿಟ್ಟು ಈ 3 ಮಾತುಗಳನ್ನ ಹೇಳ್ತಾಳವಳು. ಅದನ್ನು ಈ ರೌಡಿನ ಹೊಡಿತಾ ಇರ್ತಾನಲ್ವ ಬಾಲ, ಅಪ್ಪ ಅನ್ನೋ ಪದನ ಕೇಳಿಸ್ಕೊಂಡು ಆ ಕೈನ ಅಲ್ಲಿಗೆ ಇಳಿಸ್ಬಿಟ್ಟು ಆ ರೌಡಿನ ಕೂಡ ಬಿಟ್ಬಿಟ್ಟು ತುಂಬ ಫೀಲ್ ಮಾಡಿಕೊಂಡು ಕಳ್ಳು ಚುರುಕ್ ಅಂದ್ಬಿಡುತ್ತೆ ಅವನಿಗೆ. ಫೈನಲಿ ಅವನು ಹೊಡಿಯೋಕ್ಕೆ ಹೋಗೋದಿಲ್ಲ ರೌಡಿನ. ಹಂಗೆ ಪಟ್ಟನ ಕಣ್ಣೀರು ಬಂದ್ಬಿಡುತ್ತೆ ಅವನ ಕಣ್ಣಲ್ಲಿ. ಆ ಶರ್ಟ್ ಇಟ್ಕೊಂಡಿರ್ತಾನಲ್ಲ ಆ ಕೊಳ್ಪಟ್ನಿನ, ಅದು ಕೂಡ ಬಿಟ್ಬಿಡ್ತಾನೆ ಬಾಲ. ಹಂಗಂದ ತಕ್ಷಣವೇ ತುಂಬ ಹತ್ತುಬಿಡ್ತಾನೆ ಬಾಲ. ಫೈನಲ್ಲಿ ಹತ್ತುಬಿಟ್ಟು ಈ ಥರ ಹತ್ತಿದ್ದು ನಾನು ಒನ್ ಟೈಮ್ ಮಾತ್ರ. ಸೊ ಈಗ ಯಾಕೆ ಈ ವಾಯ್ಸ್ ಕೇಳಿದ್ರೆ ನಂಗೆ ಈ ಥರ ಫೀಲ್ ಆಗ್ತಿದೆ ಅಂತ ಬಾಲ ಅನ್ಕೋತಾ ಇರ್ತಾನೆ. ಹಂಗೆ ಅಂದ ತಕ್ಷಣ ಇನ್ನು ಚಂದು ಇದ್ಕೊಂಡು ಇದೆಲ್ಲ ಕಡೆನೂ ಕೇಳಿಸ್ತಾ ಇದೆ, ಈ ರೀತಿ ಮಾತಾಡ್ಬಿಡಿ, ಸ್ಪೀಕರ್ ಬೇರೆ ಆನ್ ಮಾಡಿಬಿಟ್ಟಿದೆಯಾ ನೀನು ಅಂತೇಳಿ ಚಂದುಗೆ ಭಯ ಆಗಿಬಿಟ್ಟು ಅದನ್ನ ಆಫ್ ಮಾಡಿಬಿಡ್ತಾನೆ.
ಇನ್ನು ಅಲ್ಲಿರೋ ಸೆಕ್ಯೂರಿಟಿ ಅಂಕಲ್ ಕೂಡ ಅದನ್ನು ಕೇಳಿಸ್ಕೊಬಿಡ್ತಾರೆ. ಕೇಳಿಸ್ಕೊಂಡಿನೇ ನಾವು ಸಿಗಾಕೊಂಡ್ವು ಅಂತ ತುಂಬ ಫೀಲ್ ಮಾಡ್ಕೊತಾ ಇರ್ತಾರೆ. ಒಂದು ಕಡೆ ಬಾಲನೂ ಅಷ್ಟೇ, ಆ ಕಣ್ಣೀರನ್ನ ನೋಡ್ಕೊಂಡು ನಾನು ಈ ಥರ ಕಣ್ಣೀರು ಹಾಕಿದ್ದು 10 ವರ್ಷದ ಹಿಂದೆ. ಅದು ಯಾವ ಟೈಮಲ್ಲಿ ಅಂತಂದರೆ ಕಾವೇರಿ ಮನೆ ಬಿಟ್ಟು ಹೋಗಬೇಕಾದಾಗ, ಅಂದರೆ ಜೈಲಿಗೆ ಹೋಗ್ಬೇಕಾದಾಗ ನಾನು ಈ ರೀತಿ ಕಣ್ಣೀರು ಹಾಕಿದ್ದೆ. ಈಗ ಮತ್ತೆ ನನಗೆ ಆ ಕಣ್ಣೀರು ಬಂದಿದೆ 10 ವರ್ಷ ಆದಮೇಲೆ ಅಂತ ತುಂಬ ಫೀಲ್ ಮಾಡ್ಕೊತಾ ಇರ್ತಾನೆ ಬಾಲ. ಸೊ ಇನ್ನು ಇಲ್ಲಿ ಒಂದು ಕಡೆ ಹುಡುಗರು ಅಲ್ಲಿಂದ ಎಸ್ಕೇಪ್ ಆಗಬೇಕು ಅಂತ ಓಡೋಡಿ ಬರ್ತಾ ಇರ್ತಾರೆ. ಬಾಲನೂ ಅಷ್ಟೇ ಅದನ್ನೆಲ್ಲ ನೆನಪು ಮಾಡಿಕೊಂಡು ಒಂದು ಕಡೆ ಫೀಲ್ ಮಾಡಿಕೊಂಡು ಅವನು ಕೂಡ ಬರ್ತಾ ಇರ್ತಾನೆ. ಇನ್ನು ಅವ್ರವ್ರಿಗೆ ಒಂದು ಚೂರು ಮಿಸ್ಟೇಕ್ ಇರುತ್ತೆ, ಮುಖ ನೋಡೋಕ್ಕೆ ಆಗೋದಿಲ್ಲ. ಆ ಕಡೆ ಬಾಲ ಹೋಗ್ತಾನೆ, ಈ ಕಡೆ ಹುಡುಗರು ಹೋಗ್ಬಿಡ್ತಾರೆ, ಇಬ್ಬರು ಕೂಡ, ಚಂದನು ರಾಣಿ ಇಬ್ಬರು ಕೂಡ. ಇನ್ನು ಇಲ್ಲಿ ಒಂದು ಕಡೆ ಸರಳ ಏನು ಮಾಡಿರ್ತಾಳೆ ಅಂದರೆ, ಇವತ್ತು ಸಂಡೇ ಆಗಿರೋದ್ರಿಂದ ಅವಳು ಸ್ವಲ್ಪ ಮೊಟ್ಟೆ ಸಾರು ಅನ್ನ ಎಲ್ಲ ಮಾಡಿಬಿಟ್ಟು ರೆಡಿ ಮಾಡಿ ಗಂಡಂಗೆ ಫೋನ್ ಮಾಡಿರ್ತಾಳೆ, ಮನೆಗೆ ಊಟಕ್ಕೆ ಬನ್ನಿ ಅಂತ ಹೇಳ್ಬಿಟ್ಟು. ಏನೇ ಸರಳ ಇವತ್ತು ಮನೆಗೆ ಊಟಕ್ಕೆ ಕರೆದಿದ್ದೀಯ ಅಂದಾಗ, ರೀ ಅದೇನಿಲ್ಲ ರೀ, ಇವತ್ತು ನಾನು ಭಾನುವಾರ ಅಲ್ವಾ ಮೊಟ್ಟೆ ಸಾರು ಮಾಡಿದ್ದೆ, ನೀವು ಅದಕ್ಕೆ ಮನೆಗೆ ಬನ್ನಿ ಊಟಕ್ಕೆ ಅಂತ ಕರೆದೆ ಅಂತ ಹೇಳ್ಬಿಟ್ಟು ಸಂತೋಷವಾಗಿ ಊಟಕ್ಕೆ ಬಡಿಸ್ತಾ ಇರ್ತಾಳೆ ಸರಳ. 2 ಮೊಟ್ಟೆ ಹಾಕಿ ಅವಳು 1 ಮೊಟ್ಟೆ ಹಾಕ್ಕೊಂಡು ಕೂತಿರ್ತಾಳೆ. ಯಾಕೆ ಸರಳ ನೀನು 1 ಹಾಕ್ಕೊಂಡು ನನಗೆ 2 ಹಾಕಿದ್ದಿ ಅಂದಾಗ, ರೀ ಪರವಾಗಿಲ್ಲ ನೀವು ತಿನ್ಕೊಳ್ರಿ, ಯಾಕೆಂದರೆ ಮಕ್ಕಳೆಲ್ಲ ತಿಂದ್ರಲ್ವಾ, ಒಂದಿತ್ತು ಅದನ್ನು ನಾನು ಹಾಕ್ಕೊಂಡು 2 ನಿಮ್ಗೆ ಹಾಕ್ತೆ ಅಂತ ಹೇಳ್ಬಿಟ್ಟು ಇನ್ನೇನು ತಿನ್ನೋಕ್ಕೆ ಶುರು ಮಾಡಬೇಕು, ಫೋನ್ ಬಂದುಬಿಡುತ್ತೆ. ರೀ ನೀವು ಊಟ ಮಾಡಿ, ನಾನು ಫೋನ್ನ ರಿಸೀವ್ ಮಾಡ್ತೀನಿ ಅಂತೇಳಿ ಸರಳ ಫೋನ್ ರಿಸೀವ್ ಮಾಡೋಕ್ಕೆ ಹೋಗ್ತಾಳೆ. ರೀ ಪ್ರಿನ್ಸಿಪಲ್ನಿಂದ ಅಂದರೆ ಸ್ಕೂಲಿಂದ ಈ ಫೋನ್ ಬಂದಿರೋದು ಅಂದಾಗ, ಇದು ಸಂಡೇ ಅಲ್ವೇನೆ, ಮಕ್ಕಳೇನು ಸ್ಕೂಲ್ಗೆ ಹೋಗಿಲ್ವ ಅಂತ ಹೇಳ್ಬಿಟ್ಟು ಸತ್ಯಣ್ಣ ಹೇಳ್ತಾರೆ. ಅಲ್ಲಿ ಫೋನ್ ಬಂದಿರೋದು, ಇಲ್ಲಿ ಚಂದುನು ರಾಣಿ ಸಿಗಾಕೊಂಡಿರ್ತಾರೆ ಅಲ್ಲಿ ಸೆಕ್ಯೂರಿಟಿ ಕೈಲಿ. ಇನ್ನು ಸೆಕ್ಯೂರಿಟಿ ಸುಮ್ಮನೆ ಬಿಡ್ತಾನೆ, ಪ್ರಿನ್ಸಿಪಲ್ ಅವ್ರನ್ನ ಇವ್ರನ್ನೆಲ್ಲ ಫೋನ್ ಮಾಡಿ ಕರೆಸಿರ್ತಾನೆ. ಇನ್ನು ಇವಳು ಒಂದು ಕಡೆ ಅದನ್ನೆಲ್ಲ ಕೇಳಿಸ್ಕೊಂಡು ಸರಳ, ಅಂದರೆ ರಾಣಿನ ನಾನು ಪ್ರಾಮಿಸ್ ಮಾಡಿದ್ದೀನಿ ಸ್ಕೂಲಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಅವ್ರ ಅಮ್ಮನ ಹತ್ರ ಹೇಳಿರ್ತಾನಲ್ವ, ಅದನ್ನ ನೆನಪು ಮಾಡಿಕೊಂಡು ಸರಳ, ಎಲ್ಲ ನಿನ್ನ ತಂಗಿ ಮಗಳಿಂದನೇ ಆಗಿದ್ದು, ಮಕ್ಕಳು ಬೇರೆ ಇವತ್ತು ಸ್ಕೂಲಲ್ಲಿ ಸಿಗಾಕೊಂಡಿದ್ದಾರಂತೆ, ಪ್ರಿನ್ಸಿಪಲ್ಲು ಎಲ್ಲರೂ ಫೋನ್ ಮಾಡಿದರು, ಎಲ್ಲ ನಿನ್ನ ತಂಗಿ ಮಗಳಿಂದನೇ ಆಗೋದು ನಮಗೆ ಅಂತ ಹೇಳ್ಬಿಟ್ಟು ಅವಳು ಬಂದ ತಕ್ಷಣವೇ ಮನೆಯಿಂದ ಆಚೆ ಹಾಕಬೇಕು ರೀ ಅಂತ ಸರಳ ಜಗಳ ಆಡ್ತಾಳೆ. ಅದಾದಮೇಲೆ ಇಲ್ಲಿ ಮಕ್ಕಳು ಏನು ಮಾಡ್ಕೊಂಡ್ರು ಅಂತೇಳಿ ಊಟ ಮಾಡೋದೇ ಬಿಟ್ಟು ಸತ್ಯಣ್ಣ ಸ್ಕೂಲ್ ಕಡೆಗೆ ಹೊರಡ್ತಾರೆ. ಇನ್ನು ಇಲ್ಲಿ ಒಂದು ಕಡೆ ಬಾಲ ಟೀ ಕುಡಿತಾ ಇರ್ತಾನೆ ಅದೇ ತಲೆನೋವಿಗೆ. ಇಲ್ಲಿ ಮರದ ಹತ್ರ ನಿಂತ್ಕೊಂಡು ತುಂಬ ಫೀಲ್ ಮಾಡಿಕೊಂಡು, ನಾನು ಫಸ್ಟ್ ಟೈಮ್ 10 ವರ್ಷದ ಹಿಂದೆ ಒಂದು ಸರಿ ಕಣ್ಣೀರು ಹಾಕಿದ್ದೆ, ಅಂದರೆ ಕಾವೇರಿ ಜೈಲಿಗೆ ಹೋಗ್ಬೇಕಾದಾಗ ನಾನು ಅವಳನ್ನ ನೋಡಿ ಫೀಲ್ ಮಾಡಿಕೊಂಡು ಹತ್ತಿದ್ದೆ. ಫೈನಲಿ ಈಗ ಮಗು ವಾಯ್ಸ್ ಕೇಳಿಸಿದ ತಕ್ಷಣ ನನಗೆ ಕಣ್ಣೀರು ಬರ್ತಾ ಇದೆ. ಅಂದರೆ ಏನಿರ್ಬೋದು, ಯಾಕೆ ಆ ಮಗು ವಾಯ್ಸ್ ಕೇಳಿಸಿದ ತಕ್ಷಣ ನನಗೆ ಅಷ್ಟೊಂದು ಕಣ್ಣೀರು ಬರುತ್ತೆ ಅಂತೇಳಿ ಟೀ ಮೇಲೆ ಟೀ ಕುಡಿತಲೇ ಇರ್ತಾನೆ, ತಲೆನೋವೇ ಹೋಗ್ತಾ ಇಲ್ಲ ನನಗೆ ಅಂತ. ಅಲ್ಲಿ ಕಾವೇರಿ ಅಪ್ಪಂದು ಫೋಟೋ ಹಾಕಿರ್ತಾರೆ ಒಂದು ಅಂಗಡೀಲಿ, ಅದನ್ನು ನೋಡಿ ಬಾಲ ತುಂಬಾ ಶಾಕ್ ಆಗಿಬಿಡ್ತಾನೆ. ಆ ಫೋಟೋದಲ್ಲಿ ಇರೋರು ಯಾರು ಅಂತೇಳಿ ಅಂಗಡಿಯವ್ರನ್ನ ಕೇಳ್ತಾರೆ. ಅದೇನಪ್ಪ, ನಾನು ಫಸ್ಟು ಇವರು ದೊಡ್ಡ ಶ್ರೀಮಂತರು, ಅವ್ರ ಮನೇಲಿ ನಾನು ಫಸ್ಟು ಕೆಲಸಕ್ಕಿದ್ದೆ, ಸೊ ಅವರು ಯಾವುದೋ ಒಂದು ಪ್ರಾಬ್ಲಮಿಂದ ಸೂಸೈಡ್ ಮಾಡ್ಕೊಂಡು ಸತ್ತೋಗ್ಬಿಟ್ರು ಅಂದಾಗ, ಯಾಕೆ ಏನು ಅಂತ ಬಾಲ ಕೇಳಿದಾಗ, ಏನಿಲ್ಲ ಅವ್ರ ಮಗಳು ಒಬ್ಬಳೇ ಮಗಳು ಕಾವೇರಿ ಅಂತ ಒಬ್ಬ ಮಗಳಿದ್ಲು, ಅವಳು ಯಾರನ್ನೋ ಒಬ್ಳಿಗೂ ಇಷ್ಟಪಟ್ಬಿಟ್ಟು ಮದುವೆ ಮಾಡ್ಕೊಂಡು ಹೋಗ್ಬಿಟ್ಲಂತೆ, ಅದೇ ನೋವಿಗೆ ಟೆನ್ಷನ್ ಮಾಡ್ಕೊಂಡು ಇವರು ಏನೋ ಸೂಸೈಡ್ ಮಾಡ್ಕೊಂಡು ಸತ್ತೋದ್ರು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಮತ್ತಿನ್ನು ಫೈನಲಿ ಅವರೆಲ್ಲ ಎಲ್ಲಿದ್ದಾರೆ ಏನು ಅಂತ ಬಾಲ ವಿಚಾರಿಸ್ತಾ ಇರ್ತಾನೆ. ಅವ್ರು ಏನಾಗಬೇಕಪ್ಪ ನಿಮಗೆ ಅಂತ ಅಂದಾಗ, ಏನಿಲ್ಲ ಅವ್ರ ಮಗ ಇದ್ದಾನಲ್ಲ ಸತ್ಯ ಅಂತ, ಅವನು ನಾನು ಒಂದೇ ಕ್ಲಾಸ್ಮೇಟು ಅಂತೇಳಿ ಸುಳ್ಳು ಹೇಳ್ತಾನೆ. ಸುಳ್ಳು ನಿಜನ ಗೊತ್ತಿಲ್ಲ ನನಗೂ ಕೂಡ ಕ್ಲಾಸ್ಮೇಟ್ ಅನ್ನೋದು. ಸೊ ಅವನು ಹಂಗೆ ಹೇಳ್ತಾನೆ. ಹಂಗೆ ಹೇಳಿದ ತಕ್ಷಣ ಹಾಗಾದರೆ ಸತ್ಯ ಅವರೆಲ್ಲ ಎಲ್ಲಿದ್ದಾರೆ ಅಂದಾಗ, ಓ ಆಗ ನನಗೂ ಅಷ್ಟು ಗೊತ್ತಿಲ್ಲ ಕಣಪ್ಪ ಅವ್ರು ಎಲ್ಲಿದ್ದಾರೆ ಏನು ಮಾಡ್ತಿದ್ದಾರೆ ಅನ್ನೋದು, ಬಟ್ ಎಲ್ಲೋ ಹಳ್ಳಿಲಿ ಒಂದು ಕಡೆ ಟೈಲರ್ ಶಾಪ್ನ ಇಟ್ಕೊಂಡು ಸತ್ಯ ನಡೆಸ್ತಿದ್ದಾನೆ, ಮಕ್ಕಳ ಮರಿನ ಎಂಡ್ರನ್ನೆಲ್ಲ ನೋಡಿಕೊಂಡು ಅನ್ನೋದು ಮಾತ್ರ ಗೊತ್ತು ಅಂತೇಳಿ ಅಯ್ಯಪ್ಪ ಹೇಳ್ತಾನೆ. ಸೊ ಇನ್ನು ಅದನ್ನೆಲ್ಲ ಕೇಳಿಸ್ಕೊಂಡು ಬಾಲ ಸುಮ್ಮನೆ ಆಗ್ತಾನೆ. ಇಲ್ಲಿ ಒಂದು ಕಡೆ ಹುಡುಗರಿಬ್ಬರು ಸಿಗಾಕೊಂಡಿದ್ದಾರೆ ಟೀಚರ್ ಕೈಲಿ. ಫಸ್ಟು ಟೀಚರ್ ಬಂದು ಒಬ್ಬರ ಮೇಲೆ ಒಬ್ರು ಎನ್ಕ್ವೈರಿ ಮಾಡ್ತಲೇ ಇರ್ತಾರೆ. ಸೆಕ್ಯೂರಿಟಿ ಫೋನ್ ಮಾಡಿಬಿಟ್ಟು ಟೀಚರ್ನ ಕರೆಸಿರ್ತಾನೆ. ಮೇಡಮ್ ದಯವಿಟ್ಟು ಬಿಟ್ಬಿಡಿ ಮೇಡಮ್, ಏಕೆಂದರೆ ಅವಳಿಗೆ ಸ್ಕೂಲ್ ಒಳ ಆಸೆ ತುಂಬಾ ಇತ್ತು. ಸೊ ಇಲ್ಲಿ ಸೆಕ್ಯೂರಿಟಿ ಅಂಕಲ್ನ ಕೇಳಿದರೆ ಸ್ಕೂಲ್ ಒಳಗಡೆ ಬಿಡಲಿಲ್ಲ, ಹಾಗಾಗಿ ನಾವು ಕಾಂಪೌಂಡ್ನ ಹಾರಿಬಿಟ್ಟು ಈ ರೀತಿ ಸ್ಕೂಲ್ನ ನೋಡೋಕ್ಕೆ ಅಂತ ಬಂದ್ವಿ ಮೇಡಮ್. ದಯವಿಟ್ಟು ಮೇಡಮ್, ಇವಾಗ ನಿಮ್ಮನ್ನೇ ಸೆಕ್ಯೂರಿಟಿ ಅಂಕಲ್ ಬಿಟ್ಟಿಲ್ಲ ಅಂತಂದರೆ ನೀವೇನು ಮಾಡ್ತೀರಾ, ನೀವು ಒಳಗಡೆ ಬರೋ ಸಿಚುವೇಶನ್ಸ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ನೀವು ಕೂಡ ಎಲ್ಲೋ ಕಾಂಪೌಂಡ್ ಹಾರ್ಕೊಂಡು ಬರಲೇಬೇಕಲ್ವ ಅಂತ ರಾಣಿ ಒಳ್ಳೊಳ್ಳೆ ಕ್ವಶನ್ಗಳೇ ಕೇಳ್ತಾ ಇರ್ತಾಳೆ. ಇನ್ನು ದಯವಿಟ್ಟು ಮಕ್ಕಳು ಮೇಡಮ್, ದಯವಿಟ್ಟು ಬಿಟ್ಬಿಡಿ ಮೇಡಮ್, ತಪ್ಪು ಮಾಡಿ ದೇವ್ರ ಮುಂದೆ ಹೋಗಿ ತಲೆ ಬಾಗಿದ್ರು ಕೂಡ ದೇವರು ಕೂಡ ನಮ್ಮನ್ನ ಕ್ಷಮಿಸಿ ಬಿಟ್ಬಿಡ್ತಾನೆ ಮೇಡಮ್ ಅಂತ ಹೇಳ್ಬಿಟ್ಟು ಬೇಡ್ಕೋತಾ ಇರ್ತಾಳೆ ರಾಣಿ. ಸೆಕ್ಯೂರಿಟಿ ಅಂಕಲ್ ಕೂಡ ಅವಳ ಮಾತಿಗೆ ಒಂದು ಕ್ಷಣ ತುಂಬ ಫೀಲಿಂಗ್ ಮಾಡ್ಕೊತಾರೆ. ಆಗ ಇದನ್ನೆಲ್ಲ ಯಾರು ಹೇಳ್ಕೊಟ್ಟಿದ್ದು ರಾಣಿ ನಿನಗೆ ಅಂತ ಕೇಳಿದಾಗ ಟೀಚರು ನಮ್ಮಮ್ಮ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಗ ಹೇಳಿದಾಗ, ಮೇಡಮ್ ಪ್ಲೀಸ್ ಮೇಡಮ್ ಇದನ್ನು ದೊಡ್ಡದು ಮಾಡಿಬಿಡಿ ಮೇಡಮ್,
ಅಂತ ಹೇಳ್ಬಿಟ್ಟು ತುಂಬಾ ರಿಕ್ವೆಸ್ಟ್ ಮಾಡ್ಕೊತಾಳೆ ರಾಣಿ. ಹಾಗಿದ್ರೆ ಇದನ್ನು ಮಾಡಿದ ತಪ್ಪಲ್ವಾ, ನೀನು ಈ ರೀತಿ ಮಾಡಬಾರ್ದಲ್ವಾ ಅಂತಂದಾಗ, ಮೇಡಮ್ ತಪ್ಪೆ ಮೇಡಮ್, ಕೃಷ್ಣ ಏನು ಮಾಡಿದ್ದಾನೆ ಗೊತ್ತಾ, ಎಲ್ಲರ ಮನೆಗೆ ಹೋಗಿ ಬೆಣ್ಣೆ ಕದ್ಕೊಂಡು ಬಂದು ಅವ್ನು ಎಲ್ಲರ ಜೊತೆ ಸೇರ್ಕೊಂಡೇ ತಿಂತಿದ್ದ, ಆದರೆ ಬೈಸ್ಕೊತಿದ್ದು ಮಾತ್ರ ಅವ್ರ ಅಮ್ಮನ ಜೊತೆ ಯಶೋದೆ ಜೊತೆ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಹಾಗೆ ನಾನು ತಪ್ಪು ಮಾಡಿದ್ದೀನಿ, ನಮ್ಮ ಚಂದು ಬೈಸ್ಕೊತಿದ್ದಾನೆ ಅಂತ ಕೂಡ ಅದನ್ನು ಕೂಡ ಉದಾಹರಣೆ ಕೊಟ್ಟು ಹೇಳ್ತಾಳೆ. ಈ ಕಥೆನೆಲ್ಲ ಮತ್ತೆ ಯಾರು ಹೇಳ್ಕೊಟ್ಟಿದ್ದು ನಿನಗೆ ಅಂತ ಹೇಳ್ಬಿಟ್ಟು ಆ ಟೀಚರ್ ಕೇಳಿದಾಗ ನಮ್ಮಮ್ಮನೇ ಅಂತ ಹೇಳ್ಬಿಟ್ಟು ಹೇಳ್ತಾರೆ ರಾಣಿ. ಮತ್ತಿಲ್ಲ ಅಲ್ಲೊಂದು ಪೇಪರ್ನ ಅಂಟಿಸಿರ್ತಾರೆ, ಅಂದರೆ ತಪ್ಪು ಲೋಕದಲ್ಲಿ ತಪ್ಪು ಮಾಡಿದವನ ಶರಣಾದ ಕೂಡಲೇ ಸಂಗಮ ದೇವ ಅಂತೇನೋ ಬರೆದಿರ್ತಾರೆ. ಅದನ್ನು ನೋಡ್ತಾಳೆ ರಾಣಿ. ಅದನ್ನು ನೋಡಿಬಿಟ್ಟು ಅವಳು ಕೂಡ ಅದೇ ರೀತಿ ಹೇಳ್ತಾಳೆ. ನೋಡಿದ ತಕ್ಷಣ ಸೊ ನೋಡಿ ಮೇಡಮ್, ಅಲ್ಲಿ ಕೂಡ ಅದೇ ರೀತಿ ಬರೆದಿದ್ದಾರೆ ಸ್ಕೂಲಲ್ಲಿ, ಏನೋ ತಪ್ಪು ಮಾಡಿದ್ದೀವಿ ಮೇಡಮ್, ಮಕ್ಕಳು ಬಿಟ್ಬಿಡಿ ಮೇಡಮ್ ನಮ್ಮನ್ನಂತೆ ಮತ್ತೆ ರಿಕ್ವೆಸ್ಟ್ ಮಾಡ್ಕೊಳ್ತಲೇ ಇರ್ತಾಳೆ. ಇನ್ನು ಫೈನಲಿ ಅಷ್ಟರಲ್ಲೇ ಪ್ರಿನ್ಸಿಪಲ್ ಇದ್ಕೊಂಡು ಬಿಡೋಕ್ಕಾಗೋದಿಲ್ಲ ಅಂತ ಬಂದೇ ಬಿಡ್ತಾನೆ ಅಯ್ಯಪ್ಪ ಕೂಡ ಫೋನ್ ಮಾಡಿರ್ತಾರೆ. ಚಂದು ತಲೆ ಬಗ್ಸ್ಕೊಂಡು ನಿಂತ್ಬಿಡ್ತಾನೆ. ಇವರೇ ನೋಡಿ ಹುಲಿ ಅಂತಂದರೆ ಪ್ರಿನ್ಸಿಪಲ್ಲು ಹುಲಿ ಬಂದ ಅಂತ ಹೇಳ್ಬಿಟ್ಟು ರಾಣಿಗೆ ಹೇಳ್ತಾನೆ ಚಂದು. ಇನ್ನು ಫೈನಲಿ ಸಾರ್ ಬಿಟ್ಬಿಡಿ ಸಾರ್, ಏನೋ ಮಕ್ಕಳು ಸಾರ್ ತಪ್ಪು ಮಾಡಿಬಿಟ್ಟಿದ್ದೀವಿ ಸಾರ್ ಅಂತೇಳಿ ರಿಕ್ವೆಸ್ಟ್ ಮಾಡ್ಕೊಳ್ತಾಳೆ ಇದ್ದಾಳೆ ರಾಣಿ. ಸೊ ಪ್ರಿನ್ಸಿಪಲ್ ಮಾತ್ರ ನಾನು ಬಿಡೋದಿಲ್ಲ ಅಂತ ಕೂಡ ಹೇಳಿದ್ದಾನೆ. ಇನ್ನು ಸತ್ಯಣ್ಣ ಕೂಡ ಫೋನ್ ಮಾಡಿದ್ದಾರೆ. ಸೊ ಏನಾಗುತ್ತೆ ಏನು ಕಥೆ ಅಂತ ನಾವು ಕಾದು ನೋಡಬೇಕಾಗುತ್ತೆ. ಪಾಪ ಇಲ್ಲಿರೋ ಟೀಚರ್ ಕೂಡ ಹೇಳ್ತಾರೆ ಬಿಟ್ಬಿಡಿ ಮಕ್ಕಳು ಏನೋ ತಪ್ಪು ಮಾಡಿದ್ದಾರೆ ಅಂತ. ಫೈನಲಿ ಪ್ರಿನ್ಸಿಪಲ್ ಮಾತ್ರ ಬಿಡೋದಿಲ್ಲ, ಅವನಿಗೆ ನಾನು TC ಕೊಟ್ಟು ಕಳಿಸ್ತೀನಿ, ಸ್ಕೂಲಲ್ಲೇ ಇಟ್ಕೊಳ್ಳಲ್ಲ, ಇಂಥ ಮಕ್ಕಳು ನಮಗೆ ಬೇಡವೇ ಬೇಡ ಅಂತ ಕೂಡ ಖಂಡಿತವಾಗೇ ಹೇಳ್ಬಿಟ್ಟಿರ್ತಾನೆ. ಸೊ ಏನಾಗುತ್ತೆ ಏನು ಕತೆ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡಿ ನಾಳೆವರೆಗೂ ಕಾಯಬೇಕು. ನಾಳೆ ತುಂಬಾ ಚೆನ್ನಾಗಿರುತ್ತೆ. ಪ್ರಿನ್ಸಿಪಲ್ ಅಲ್ಲ ಯಾರೇ ಬಂದರೂ ಕೂಡ ರಾಣಿ ಚೇಂಜ್ ಮಾಡ್ತಾಳೆ ಅನ್ನೋ ನಂಬಿಕೆ ಅಂತೂ ನನಗಿದೆ. ಸೊ ನೋಡೋಣ ನಾಳೆ ಏನಾಗುತ್ತಂತ. ಥ್ಯಾಂಕ್ ಯು.